ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯ ರಾಜಕೀಯ ಹೈಡ್ರಾಮದ ಸೀರಿಯಲ್ ಕಂಟಿನ್ಯೂ ಆಗ್ತಾ ಇದೆ. ಜನ ಎಪಿಸೋಡ್ ರೀತಿಯಲ್ಲಿ ಪ್ರತಿದಿನವೂ ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾದ್ರೆ ಸದ್ಯ ಏನಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕಾರಣ ಒಂದಷ್ಟು ಮಂದಿಗೆ ಸಹಜವಾದಂತ ಕುತೂಹಲ ಇರುತ್ತೆ. ಊಹಾಪೋಹ ಅಂತೆ-ಕಂತೆಗಳನ್ನ ಬಿಟ್ಟು ನಮ್ಮ ಕಣ್ಣೆದುರುಗಡೆ ಬಹಿರಂಗವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಒಂದಂತೂ ಸತ್ಯ, ಹೈಕಮಾಂಡ್ ಮಟ್ಟದ ನಾಯಕರು ಇದೇ ರೀತಿಯಾಗಿ ಈ ಸಂಘರ್ಷಕ್ಕೆ, ಈ ಜಟಾಪಟಿಗೆ ಇನ್ನಷ್ಟು ದಿನಗಳ ಕಾಲ ಅವಕಾಶವನ್ನ ಮಾಡಿಕೊಟ್ಟರೆ, ಯಾವುದೇ ಈಗ ಆಗ್ತಿರುವಂತ ಗಾಯಕ್ಕೆ ಮುಲಾಮು ಹಚ್ಚುವಂತ ಪ್ರಯತ್ನವನ್ನ ಮಾಡದೇ ಇದ್ದರೆ ದೊಡ್ಡ ಮಟ್ಟಿಗಿನ ಗಾಯ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾವಾಗ ಸಂಘರ್ಷ ಜಾಸ್ತಿ ಆಗುತ್ತೋ, ಯಾವಾಗ ಜಟಾಪಟಿ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೋ, ಎಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗಿಬಿಡುತ್ತೆ. ಅದು ಬೇರೆ ಬೇರೆ ರೂಪವನ್ನು ಪಡೆಯೋದಕ್ಕೆ ಆರಂಭ ಆಗಿಬಿಡುತ್ತೆ ಒಂದು ಕಡೆ. ಮತ್ತೊಂದು ಕಡೆಯಿಂದ ಸಹಜವಾಗಿ ಆಡಳಿತ ಯಂತ್ರದ ಮೇಲೆ ಪೆಟ್ಟು ಬೀಳುತ್ತೆ. ಜನಕ್ಕೂ ಒಂದು ರೀತಿಯಲ್ಲಿ ಆಕ್ರೋಶ, ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಎಷ್ಟು ದಿನಗಳ ಕಾಲ ಜನ ಇದನ್ನು ನೋಡಿ 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 ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ಜನರಿಗೂ ಒಂದು ರೀತಿಯಲ್ಲಿ ಅಸಮಾಧಾನ, ಅಸಹನೆ ಎಲ್ಲವೂ ಕೂಡ ಶುರುವಾಗುತ್ತೆ. ಹೀಗಾಗಿ ಹೈಕಮಾಂಡ್ ಮಟ್ಟದ ನಾಯಕರು ಮಧ್ಯೆರಿಯುವಂತ ಕೆಲಸವನ್ನ ಮಾಡಲೇಬೇಕಾಗಿದೆ. ಇದರ ನಡುವೆ ಏನೆಲ್ಲ ಆಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಇಲ್ಲಿವರೆಗೆ ಬಹಿರಂಗವಾಗಿ ಮಾತಾಡ್ತಾ ಇರಲಿಲ್ಲ. ಏನೇ ಕೇಳಿದ್ರು ಸಿದ್ದರಾಮಯ್ಯವರು ಹೇಳಿದ್ದೆ ಸರಿ ಬಿಡಿ, ಅವರು ಹೇಳಿದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ, ಹಾಗೆ ಹೀಗೆ ಎನ್ನುವಂತ ವಿಚಾರವನ್ನ ಹೇಳ್ತಿದ್ರ ಹೊರತಾಗಿ ನಾನು ಸಿಎಂ ಆಗಬೇಕು ಎನ್ನುವಂತ ವಿಚಾರವನ್ನ ಎಲ್ಲೂ ಕೂಡ ಕ್ಲೈಮ್ ಮಾಡ್ತಾ ಇರಲಿಲ್ಲ. ಅಥವಾ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಥವಾ ಮಾತುಕತೆ ಆಗಿದೆ ಎನ್ನುವಂತ ಸಂಗತಿಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಎಲ್ಲೂ ಕೂಡ ಹೇಳ್ತಾ ಇರಲಿಲ್ಲ. ಕೇವಲ ಅವರ ಸಹೋದರ ಡಿ.ಕೆ. ಸುರೇಶ್ ಮಾತ್ರ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತವರು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಹೊರತಾಗಿ ಡಿ.ಕೆ. ಶಿವಕುಮಾರ್ ಮಾತ್ರ ಆ ರೀತಿಯಾಗಿ ಮಾತಾಡಿರಲಿಲ್ಲ. ಆದರೆ ಯಾವಾಗ ಈ ಸಂಘರ್ಷ ಜಟಾಪಟಿ ಬೇರೆ ಬೇರೆ ರೂಪವನ್ನು ಪಡೆಯೋದಕ್ಕೆ ಶುರುವಾಯಿತು, ಡಿ.ಕೆ. ಶಿವಕುಮಾರ್ ಕೂಡ ಒಂದೊಂದೇ ಪಾನನ್ನ ಮುಂದೆ ಇಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಮೊದಲ ಹೆಜ್ಜೆ ಡಿ.ಕೆ. ಶಿವಕುಮಾರ್ ಏನಿಟ್ರು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಶಾಸಕರ ಸಂಖ್ಯೆಯನ್ನ ಜಾಸ್ತಿ ಮಾಡಿಕೊಳ್ಳುವಂತಹ ಪ್ರಯತ್ನ ಅಥವಾ ಶಾಸಕರ ಬಲವನ್ನ ಒಗ್ಗೂಡಿಸುವಂತಹ ಪ್ರಯತ್ನ. ಆ ಪ್ರಯತ್ನದ ಫಲವಾಗಿ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ಒಂದು 10 ರಿಂದ 15 ಶಾಸಕರು ದೆಹಲಿ ಯಾತ್ರೆಯನ್ನ ಮಾಡಿ ವಾಪಸ್ ಆಗಿ ಬಂದ್ಬಿಟ್ರು. ಹೈಕಮಾಂಡ್ ನಾಯಕರ ಯಾರ ಭೇಟಿಗೂ ಕೂಡ ಅವಕಾಶ ಸಿಗಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಜೊತೆಗೆ ನಾವಿದ್ದೇವೆ ಅನ್ನೋದನ್ನು ತೋರಿಸುವಂತ ಪ್ರಯತ್ನವನ್ನ ಅವರೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಅದರಲ್ಲಿ ಸಣ್ಣ ಮಟ್ಟಿಗಿನ ಯಶಸ್ಸನ್ನಂತೂ ಕಂಡಿದ್ದಾರೆ. ಎಲ್ಲಿವರೆಗೆ ಹೋದ್ರು ಡಿ.ಕೆ. ಶಿವಕುಮಾರ್ ಅಂದ್ರೆ ಜೈಲಿನಲ್ಲಿ ಇರುವಂತಹ ವಿನಯ್ ಕುಲಕರ್ಣಿ ಹಾಗೆ ವೀರೇಂದ್ರ ಪಪ್ಪಿ ಅವರನ್ನು ಕೂಡ ಭೇಟಿಯಾಗಿ ಬಂದ್ರು. ಇದು ಡಿ.ಕೆ. ಶಿವಕುಮಾರ್ ಇಟ್ಟಂತ ಮೊದಲ ಹೆಜ್ಜೆ. ಆದ್ರೆ ದೊಡ್ಡ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ಗೆ ಏನೋ ಪ್ರಯೋಜನ ಆದ ರೀತಿಯಲ್ಲಿ ಕಾಣಿಸ್ಲಿಲ್ಲ. ಆದ್ರೆ ನಾನು ಇಂಥದ್ದೊಂದು ಪ್ರಯತ್ನವನ್ನ ಪಡ್ತಿದ್ದೀನಿ ಅನ್ನೋದು ಮಾತ್ರ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಬಹಳ ಚೆನ್ನಾಗಿ ಅರಿವಾಯಿತು. ಸಿದ್ದರಾಮಯ್ಯನವರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇಲ್ಲಿವರೆಗೆ ಬೇರೆ ಬೇರೆ ಕಡೆಗಳ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಅಥವಾ ವೇದಿಕೆಗಳಲ್ಲಿ ಮಾತನಾಡುವಾಗ ಪರೋಕ್ಷವಾಗಿ ಹಾಗೆ ಹೀಗೆ ಅಂತ ಹೇಳಿ ಯಾರ್ಯಾರಿಗೆ ಏನೇನು ಸಂದೇಶವನ್ನು ಸಾರಬೇಕಿತ್ತು ಆ ಕೆಲಸವನ್ನ ಮಾಡ್ತಾ ಇದ್ರು. ನಾನು ಮೀನಿಗೆ ಗಾಳ ಹಾಕೋದ್ರಲ್ಲಿ ಎಕ್ಸ್ಪರ್ಟು, ನಾನು ಅದರಲ್ಲಿ ಎಕ್ಸ್ಪರ್ಟು, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಿನ್ನೆ ವೇದಿಕೆಯಲ್ಲಿ ಮಾತನಾಡಿದ್ರು, ಇವತ್ತು ಮುಂದುವರೆದು ತಮ್ಮ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ ಅನ್ನ ಮಾಡಿದ್ದಾರೆ. ಏನಂತ? ಈ ಮೂಲಕ ಡಿ.ಕೆ. ಶಿವಕುಮಾರ್ ಬಹಿರಂಗವಾಗಿ ಸಿಡಿದಿದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಥವಾ ಬಹಿರಂಗವಾಗಿ ಕ್ಲೈಮ್ ಮಾಡ್ಕೊಳ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿವರೆಗೆ ಬಹಿರಂಗವಾಗಿ ಕ್ಲೈಮ್ ಮಾಡ್ತಾ ಇರಲಿಲ್ಲ, ಆದ್ರೆ ಈಗ ಬಹಿರಂಗವಾಗಿ ಕ್ಲೈಮ್ ಮಾಡಿದ್ದಾರೆ. ಏನಂತ? ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದ ಅತಿ ದೊಡ್ಡ ಶಕ್ತಿ ಅಂತ. ಇದರ ಅರ್ಥ ನಾವು ನೀವೆಲ್ಲರೂ ಕೂಡ ವಹಿಸಬಹುದು. ಇದನ್ನ ಡಿಕೋಡ್ ಮಾಡೋದಕ್ಕೆ ಮಹಾಪಂಡಿತರು, ಮಹಾಜ್ಞಾನಿಗಳು ಬೇಕು ಅಂತ ಇಲ್ಲ. ಇದರ ಅರ್ಥ ಇಷ್ಟೇ: ಹೈಕಮಾಂಡ್ ಮಟ್ಟದ ನಾಯಕರು ಹಾಗೆ ಸಿದ್ದರಾಮಯ್ಯ ನನಗೆ ಮಾತನ್ನ ಕೊಟ್ಟಿದ್ರು, 2.5 ವರ್ಷದ ಬಳಿಕ ನೀವೇ ಸಿಎಂ ಎನ್ನುವ ರೀತಿಯಲ್ಲಿ. ಆದ್ರೆ ಈಗ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾ ಇಲ್ಲ. ಆದ್ರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ವಿಶ್ವದ ಅತಿ ದೊಡ್ಡ ಶಕ್ತಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಿನ್ನೆ ವೇದಿಕೆಯಲ್ಲೂ ಕೂಡ ಕೆಪಿಸಿಸಿಯ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಹೆಚ್ಚು ಕಡಿಮೆ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಸಹಜವಾಗಿ ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ ಅಂದ್ರೆ, ಹೌದಾ ಹಾಗಾದ್ರೆ ಒಪ್ಪಂದ ಆಗಿತ್ತಾ? ಹೌದಾ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತನ್ನ ಕೊಟ್ಟಿದ್ರಾ ಅಂತ ಚರ್ಚೆ ಆಗ್ತಿರೋದೇನಪ್ಪಾ ಅಂದ್ರೆ, ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಈ 6 ಜನರ ನಡುವೆ ಒಂದು ಸಂಧಾನ ಆಗಿದೆ. ಡಿ.ಕೆ. ಸುರೇಶ್ ಕೂಡ ಇದ್ರಂತೆ. ಇಷ್ಟು ಜನರ ನಡುವೆ ಒಂದು ಸಂಧಾನ ಅಥವಾ ಮಾತುಕತೆ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯವರು ಹಿಂದೆ ಹೇಳಿದ್ರು, ಯಾವಾಗ ಡಿ.ಕೆ. ಶಿವಕುಮಾರ್ ಒಂದು ಖಾಸಗಿ ವಾಹಿನಿಯಲ್ಲಿ ಮಾತಾಡಿದ್ರು, ನಮ್ಮ ನಡುವೆ ಏನೋ ಒಂದು ಮಾತುಕತೆ ಆಗಿದೆ ಅಥವಾ ಒಪ್ಪಂದ ಆಗಿದೆ ಎನ್ನುವ ರೀತಿಯಲ್ಲಿ. ಸಿದ್ದರಾಮಯ್ಯವರು ಹೇಳ್ತಾರೆ, ಇಲ್ಲ ರೀ, ಅಂತ ಒಪ್ಪಂದ ಅಥವಾ ಮಾತುಕತೆ ಏನೂ ಕೂಡ ಆಗಿಲ್ಲ ಅಂತ. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಸಿದ್ದರಾಮಯ್ಯವರು ಹಾಗೆ ಹೇಳಿದ್ರೆ ಅದೇ ಸರಿ ಬಿಡಿ ಅಂತ. ಎಷ್ಟು ದಿನದ ಹಿಂದೆ ನನ್ನ ಪ್ರಕಾರ ಒಂದು 7-8 ತಿಂಗಳು ಆಗಿರ್ಬೋದೇನೋ ಇಂಥ ಒಂದು ಬೆಳವಣಿಗೆ ಎಲ್ಲವೂ ಕೂಡ ಆಗಿ.
ಈಗ ಇರುವಂತ ಪ್ರಶ್ನೆ ಅದೇ, ನಿಜವಾಗ್ಲೂ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮಾತು ಕೊಟ್ಟಿದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಮಾತು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಯಾಕೆ ಮಾತು ಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಈ ರೀತಿಯಾಗಿ ಒಂದು ಪೋಸ್ಟ್ ಅನ್ನು ಹಾಕ್ತಿದ್ದಾರೆ ಎನ್ನುವಂತ ಪ್ರಶ್ನೆ. ಮಾತು ಕೊಟ್ಟಿದ್ದೇ ಹೌದಾದಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ಹೈಕಮಾಂಡ್ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ? ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದಕ್ಕೆ ಹಾಗಾದ್ರೆ ಭಯಾನ, ಅಥವಾ ಕಾಂಗ್ರೆಸ್ಸಿಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಎನ್ನುವಂತ ಆತಂಕವ? ಈ ಆತಂಕ ಇದ್ದಂತ ಸಂದರ್ಭದಲ್ಲಿ ಆಗ ಯಾಕೆ ಮಾತು ಕೊಟ್ಟಿದ್ರು? ಎಲ್ಲ ಪ್ರಶ್ನೆಯೂ ಕೂಡ ಈಗ ಉದ್ಭವ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅಂತೂ ಈಗ ಬಹಳ ಸ್ಪಷ್ಟವಾಗಿ, ಇಲ್ಲಿವರೆಗೆ ಕ್ಲೈಮ್ ಮಾಡಿರಲಿಲ್ಲ, ಇವತ್ತಿನ ಮಟ್ಟಿಗೆ ಬಹಳ ಸ್ಪಷ್ಟವಾಗಿ ಬಹಳ ನೀಟಾಗಿ ಕ್ಲೈಮ್ ಮಾಡಿ ಆಗಿದೆ. ನಾನು ಸಿಎಂ ಆಗಬೇಕು ಎನ್ನುವ ರೀತಿಯಲ್ಲಿ ಒಂದು ಮಾತನ್ನ ಕೊಟ್ಟಿದ್ರು, ಆ ಮಾತನ್ನ ಉಳಿಸಿಕೊಳ್ಳಬೇಕು ಎನ್ನುವ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಕ್ಲೈಮ್ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಹೈಕಮಾಂಡ್ ಏನ್ ಮಾಡುತ್ತೆ, ಸಿದ್ದರಾಮಯ್ಯ ಅವರ ಕಡೆಯಿಂದ ಇದಕ್ಕೆ ಯಾವ ತಿರುಗೇಟಿರುತ್ತೆ, ಏನು ಎತ್ತ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಹಾಗಾದ್ರೆ ಇಷ್ಟಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ಇಲ್ಲ, ಒಂದ್ ಕಡೆ ದೇವರ ಪೂಜೆ, ದೇವರ ದರ್ಶನ ಅಂತದಾಗ್ತಾ ಇದೆ, ಶಾಸಕರ ಬಲವನ್ನು ಒಗ್ಗೂಡಿಸುವಂತ ಪ್ರಯತ್ನ ಅಂತದೆಲ್ಲವೂ ಕೂಡ ಆಗ್ತಿದೆ. ಅದರ ಆಚೆಗೆ ಸಿದ್ದರಾಮಯ್ಯ ಬಣದವರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ, ಅಥವಾ ಸಿದ್ದರಾಮಯ್ಯನವರ ಬಣದವರಿಗೆ ಗಾಳ ಹಾಕುವಂತ ಪ್ರಯತ್ನ ನಡೀತಾ ಇದೆ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಬಣದವರು ಎಲ್ಲರಿರುವಂತವ್ರು ಗಾಳಕ್ಕೆ ಬೀಳ್ತಾರೆ ಅಂತಲ್ಲ, ಎಲ್ಲರೂ ಕೂಡ ದೊಡ್ಡ ದೊಡ್ಡ ನಾಯಕರೇ. ಉದಾಹರಣೆಗೆ ಮೊದಲಿಗೆ KJ ಜಾರ್ಜ್ ಜೊತೆಗೆ ಮಾತುಕತೆ ನಡೆಸಿದ್ರು, ಅಲ್ಲಿ ಏನಾಯ್ತು ಗೊತ್ತಿಲ್ಲ, ಅಲ್ಲಿ ಒಂದು ಹಂತಕ್ಕೆ ಒಂದು ಸಂಧಾನದ ರೀತಿಯಲ್ಲಿ ಇತ್ತು. ಅದಾದ ಬಳಿಕ ಜಮೀರ್ ಅಹಮದ್ರನ್ನ ಕರೆಸ್ಕೊಂಡ್ರು, ಅವ್ರ ಜೊತೆಗೆ ಮಾತಾಡಿದ್ರು, ಎಲ್ಲರೂ ಸಿದ್ದರಾಮಯ್ಯ ಬಣದಲ್ಲಿ ಗಟ್ಟಿಯಾಗಿ ಗುರುತಿಸಿಕೊಂಡಂತವರು. ಅದಾದ ಬಳಿಕ ಮಧ್ಯರಾತ್ರಿಯ ಸಂದರ್ಭದಲ್ಲಿ, ಮಂಗಳವಾರ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಯಾರು ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ, ಸತೀಶ್ ಜಾರಕಿಹೊಳಿ ಅವರನ್ನೇ ಭೇಟಿಯಾಗಿ ಬಂದ್ಬಿಟ್ರು. ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ನಡುವಿನ ಸಂಬಂಧ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅವ್ರ ನಡುವೆ ನಿರಂತರವಾದಂತಹ ಸಂಘರ್ಷ, ಜಟಾಪಟಿ ಎಲ್ಲವೂ ಕೂಡ ನಡೀತಾನೆ ಇದೆ. ಸತೀಶ್ ಜಾರಕಿಹೊಳಿ ಅಂತೂ ಪರೋಕ್ಷವಾಗಿ ಅಲ್ಲ, ನೇರಾನೇರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಿದೆ. ಹೀಗಿರುವಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಆಗಿದ್ದಾರೆ. ಭೇಟಿಯ ಅರ್ಥ ಸ್ಪಷ್ಟ, ಅಲ್ಲಿ ತನಗೆ ಬೆಂಬಲ ಕೊಡಬೇಕು ಎನ್ನುವ ರೀತಿಯಲ್ಲಿ, ಜೊತೆಗೆ ನೀವು KPCC ಅಧ್ಯಕ್ಷರಾಗಬಹುದು ಮುಂದಿನ ದಿನಗಳಲ್ಲಿ, 2028ಕ್ಕೆ ನೀವು ಕ್ಲೈಮ್ ಮಾಡಬಹುದು, ಈ ರೀತಿಯ ಒಂದಷ್ಟು ಮಾತುಕತೆಗಳು ಹೋಗಿರುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಇದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆಯನ್ನು ಕೊಟ್ಟರು. ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದು ಹೌದು, ಹಾಗಂದ ಮಾತ್ರಕ್ಕೆ ನಾವಂತೂ ಬಣವನ್ನ ಬದಲಾಯಿಸೋದಿಲ್ಲ, ಸಿದ್ದರಾಮಯ್ಯ ಹಾಗೆ ನಮ್ಮ ನಡುವೆ ಗುರು ಶಿಷ್ಯರ ಸಂಬಂಧ ಇದೆ ಅಂತ ಅದೇನೇ ಹೇಳಿ, ಆದ್ರೆ ಡಿ ಕೆ ಶಿವಕುಮಾರ್ ಹೆಜ್ಜೆಯನ್ನು ಇಡ್ತಿರುವಂತ ಪರಿ ನೋಡಿ. ಆರಂಭದಲ್ಲಿ ಶಾಸಕರನ್ನು ಒಗ್ಗೂಡಿಸುವಂತ ಪ್ರಯತ್ನ, ಈಗ ಸಿದ್ದರಾಮಯ್ಯ ಬಣದಲ್ಲಿ ಇರುವಂತ ಶಾಸಕರನ್ನೇ ಸೆಳೆಯುವಂತ ಪ್ರಯತ್ನ, ಅಥವಾ ಅವರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವತ್ತೇನೋ HC ಮಹದೇವಪ್ಪರನ್ನು ಕೂಡ ಭೇಟಿಯಾಗುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಒಂದೊಂದೇ ಹೆಜ್ಜೆಯನ್ನ ಇದೀಗ ಮುಂದಿಡ್ತಾ ಇದ್ದಾರೆ. ಅಲ್ಲಿಗೆ ಸುಮ್ಮನಾದ್ರ ಇಲ್ಲ, ನಾನು ಒಂದು ಒಕ್ಕಲಿಗ ನಾಯಕ ಅಂತಲೂ ಕೂಡ ತೋರಿಸ್ಕೊಳ್ಬೇಕಲ್ಲ, ಅಥವಾ ಒಕ್ಕಲಿಗ ಸಮುದಾಯವೂ ಕೂಡ ನನ್ನ ಬೆನ್ನ ಹಿಂದೆ ಇದೆ ಅಂತ ತೋರಿಸ್ಕೊಳ್ಬೇಕಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ನಿರ್ಮಲಾನಂದ ಶ್ರೀಗಳು ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಅಥವಾ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಿರ್ಮಲಾನಂದ ಶ್ರೀಗಳು ಸ್ವ ಇಚ್ಛೆಯಿಂದ ಆ ರೀತಿಯಾಗಿ ಹೇಳಿಕೆ ಕೊಟ್ಟಿರುವ ಸಾಧ್ಯತೆ ಕಡಿಮೆ ಇದೆ. ಡಿ ಕೆ ಶಿವಕುಮಾರ್ ಹೇಳಿರುವಂತಹ ಸಾಧ್ಯತೆ ಅಥವಾ ರಿಕ್ವೆಸ್ಟ್ ಮಾಡ್ಕೊಂಡಿರುವಂತಹ ಸಾಧ್ಯತೆ ಏನ್ ಬೇಕಾದ್ರೂ ಇರಬಹುದು. ಹೀಗಾಗಿ ನಿರ್ಮಲಾನಂದ ಶ್ರೀಗಳು ಈಗ ಮಾತನಾಡಿದ್ದಾರೆ. ಸ್ವಾಮೀಜಿಗಳು ಈ ರೀತಿ ಮಾತನಾಡ್ತಿರೋ ತಪ್ಪ ಸರಿನ ವ್ಯಾಖ್ಯಾನ ಮಾಡೋದು ಬಹಳ ಕಷ್ಟ. ಇವರೆಲ್ಲರೂ ಕೂಡ ಜಾತಿ ಧರ್ಮವನ್ನ ಮೀರಿದಂಥವರ ಅಥವಾ ವಿಶ್ವ ಮಾನವನ ಸಂದೇಶವನ್ನ ಸಾರುವಂಥವರ ಅಲ್ಲವೇ ಅಲ್ಲ. ನಾವು ಇವರಲ್ಲಿ ಆದಿಚುಂಚನಗಿರಿ ಮಠ, ಬೇರೆ ಬೇರೆ ಸಾಕಷ್ಟು ಮಠಗಳು, ಸಾಕಷ್ಟು ಸ್ವಾಮೀಜಿಗಳಿದ್ದಾರಲ್ಲ, ಇವರಲ್ಲಿ ನಾವು ಈ ಸಿದ್ಧಗಂಗಾ ಶ್ರೀಗಳನ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಸಿದ್ದೇಶ್ವರ ಶ್ರೀಗಳಿದ್ರಲ್ಲ ಅಂಥವ್ರನ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅವರೆಲ್ಲರೂ ಕೂಡ ಜಾತಿ ಧರ್ಮವನ್ನ ಮೀರಿದಂಥವರು, ವಿಶ್ವ ಮಾನವರಾಗಬೇಕು ಅಂತ ಸಂದೇಶವನ್ನ ಸಾರದಂಥವರು, ರಾಜಕಾರಣದಲ್ಲಿ ಮೂಗನ್ನು ತೂರಿಸ್ತಾ ಇರಲಿಲ್ಲ. ಆದ್ರೆ ಇವರೆಲ್ಲರೂ ಕೂಡ ಮೂಗು ತೂರಿಸ್ತಾ ಇದ್ದಾರೆ. ಜಾತಿ ಆಧಾರದ ಮೇಲೆ ಮಠ ನಿರ್ಮಾಣ ಆಗಿದ್ದು, ಜಾತಿ ಆಧಾರದ ಮೇಲೆ ಸ್ವಾಮೀಜಿಗಳಿರೋದು. ಹೀಗಾಗಿ ಇವ್ರು ಹೇಳ್ತಿರೋ ತಪ್ಪು ಸರಿ ಅಂತ ನಾವು ವ್ಯಾಖ್ಯಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಾರೆಯಾಗಿ ನಿರ್ಮಲಾನಂದ ಶ್ರೀಗಳು ಮಾತನಾಡಿದ್ದಾಯ್ತು, ನೇರಾನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಈ ಕಡೆಯಿಂದ ಮತ್ತೊಬ್ರು ಸ್ವಾಮೀಜಿ ಮಾತನಾಡಿದ್ರು. ಕಾಗಿನೆಲೆ ಶ್ರೀಗಳು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ರು. ಅಂದ್ರೆ ಅವ್ರು ನೇರವಾಗಿ ಸಿದ್ದರಾಮಯ್ಯನವರ ಕುರ್ಚಿಯಲ್ಲಿ ಇರಬೇಕು ಅಂತ ಹೇಳಲಿಲ್ಲ, ಅದರ ಪರೋಕ್ಷವಾಗಿ ಹಾಗೆ ಹೇಳಿದ್ರು. ಇನ್ನೊಂದು ಕಡೆಯಿಂದ ನಾವು ಸ್ವಾಮೀಜಿಗಳು ರಾಜಕಾರಣದ ವಿಚಾರದಲ್ಲಿ ಮೂಗು ತೂರಿಸಬಾರದು ಎನ್ನುವ ರೀತಿಯಲ್ಲಿ ಅವರು ಕೂಡ ಮಾತನಾಡಿದ್ರು. ಈ ರೀತಿಯಾಗಿ ಈಗ ಸ್ವಾಮೀಜಿಗಳ ನಡುವೆನೇ ಒಂದು ರೀತಿಯಲ್ಲಿ ಜಟಾಪಟಿ ಆಗೋದಿಕ್ಕೆ ಶುರುವಾಗ್ಬಿಟ್ಟಿದೆ. ಸ್ವಾಮೀಜಿಗಳ ವಿಚಾರದಲ್ಲಿ ಬಹಳ ಬೇಸರ ಆಗೋದಂದ್ರೆ, ಅವ್ರ ಸಮುದಾಯದಲ್ಲಿ ಯಾರಿಗೂ ಅನ್ಯಾಯ ಆಗಿದೆ ಅಂದಾಗ, ಯಾರೋ ಕಷ್ಟದಲ್ಲಿ ಇದ್ದಾರೆ ಅಂದಾಗ ಎಷ್ಟರ ಮಟ್ಟಿಗೆ ಇವ್ರು ಧ್ವನಿ ಎತ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ರಾಜಕಾರಣ ಅಂತ ಬಂದಾಗ ಅತಿಯಾದಂಥ ಉತ್ಸಾಹವನ್ನು ತೋರ್ಬಿಡ್ತಾರೆ. ಅದೇ ಅರ್ಥ ಆಗದೆ ಇರುವಂತ ವಿಚಾರ. ಅಂದ್ರೆ ರಾಜಕಾರಣದಲ್ಲಿ ಇಷ್ಟು ಆಸಕ್ತಿ ತೋರೋದಾದ್ರೆ, ರಾಜಕಾರಣದಲ್ಲಿ ಹಿಂಗೆ ಮೂಗು ತೋರಿಸೋದಾದ್ರೆ, ಈ ಕಾವಿ ಬಟ್ಟೆಯನ್ನು ಧರಿಸಿದ್ ಯಾಕೆ ಅನ್ನೋದು ಅರ್ಥ ಆಗೋದಿಲ್ಲಪ್ಪ. ಅಂದ್ರೆ ಕೇವಲ ಇವ್ರ ವಿಚಾರದಲ್ಲಿ ಅಂತಲ್ಲ, ಸಾಕಷ್ಟು ಸ್ವಾಮೀಜಿಗಳು ನಮ್ಮ ಸಮುದಾಯದವ್ರನ್ನ ಮುಖ್ಯಮಂತ್ರಿ ಮಾಡಿ, ನಮ್ಮ ಸಮುದಾಯದವ್ರನ್ನ ಸಚಿವರನ್ನಾಗಿ ಮಾಡಿ, ನಮ್ಮ ಸಮುದಾಯನ ಅವ್ರು ಮಾಡಿ ಇವ್ರು ಮಾಡಿ, ಇವೆಲ್ಲ ಎಲ್ಲಿವರೆಗೆ ಮುಂದುವರಿತು ಗೊತ್ತಿಲ್ಲ. ಒಟ್ಟಾರೆಯಾಗಿ ಆ ರೀತಿಯಾಗಿ ಈಗ ನಿರ್ಮಲಾನಂದ ಶ್ರೀಗಳು ಕೂಡ ಹೇಳಿಕೆ ಕೊಟ್ಟಿದ್ದಾಯ್ತು. ಅದಕ್ಕೆ ಕಾಗಿನೆಲೆ ಶ್ರೀಗಳು ತಿರುಗೇಟನ್ನ ಕೊಟ್ಟಿದ್ದು ಕೂಡ ಆಯ್ತು. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಯ್ತಾ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ, ಕಣ್ಣಿಗೆ ಕಾಣದ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ರಾಜಕೀಯ ವಿಶ್ಲೇಷಕರು ಕೂಡ ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಈಗ ಆ ಪಾರ್ಟ್ಗೆ ಬರೋಣ.
ಇವತ್ತು ಅಂದ್ರೆ ಮೊದಲು ಒಂದು ವಿಚಾರವನ್ನು ಗಮನಿಸಿ ಅದಾದ ಬಳಿಕ ಹೋಗೋಣ. ಹೈಕಮಾಂಡ್ ಏನ್ ಮಾಡ್ತಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ರಾಹುಲ್ ಗಾಂಧಿ ಈಗಾಗಲೇ ಒಂದಷ್ಟು ಕಡೆಗಳಿಂದ ವರದಿಯನ್ನು ತರಿಸಿಕೊಂಡು ಆಗಿದೆ. ಅಂತಿಮವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್, ರಾಹುಲ್ ಗಾಂಧಿಯ ಕಿವಿ ಮತ್ತೆ ಬಾಯಿ ಅಂತ ಹೇಳಲಾಗುತ್ತೆ. KC ವೇಣುಗೋಪಾಲ್ರನ್ನ, KC ವೇಣುಗೋಪಾಲ್ ಹಾಗೆ ರಣದೀಪ್ ಸುರ್ಜೇವಾಲಾ. KC ವೇಣುಗೋಪಾಲ್ ಸಿದ್ದರಾಮಯ್ಯ ಪರ ಇರುವಂತ ನಾಯಕ, ರಣದೀಪ್ ಸುರ್ಜೇವಾಲಾ DK ಶಿವಕುಮಾರ್ ಪರ ಇರುವಂತ ನಾಯಕ, ಇತ್ತ ಮಲ್ಲಿಕಾರ್ಜುನ ಖರ್ಗೆ ತಟಸ್ಥ ಎನ್ನುವ ರೀತಿಯಲ್ಲಿ AICC ಅಧ್ಯಕ್ಷರು, ಆ ರೀತಿಯಂತ ನಾಯಕ ಅವರು. ಹಾಗೆ ರಾಹುಲ್ ಗಾಂಧಿ, ಎಷ್ಟು ಜನ ಇವತ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಯಾವ ನಿರ್ಣಯವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡು 29ನೇ ತಾರೀಕು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರನ್ನೂ ಕೂಡ ಕರೆಸಿ ಸಂಧಾನ ಮಾಡಲಿದ್ದಾರೆ ಎನ್ನುವಂತ ಮಾತುಗಳು ಈಗ ಬಲವಾಗಿ ಕೇಳಿ ಬರ್ತಾ ಇದೆ. ಇದು ಆಗ್ತಿರುವಂತಹ ಬೆಳವಣಿಗೆ. ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ, ಬಹಳ ಗಮನ ಸೆಳೆತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಯಾವ ರೀತಿ ಯೋಚನೆ ಮಾಡ್ತಾ ಇದೆ, ಏನು ಮಾಡಬಹುದು ಎನ್ನುವಂತ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯನವ್ರನ್ನ ಇಳಿಸುವಂತ ಸಾಧ್ಯತೆ ತೀರಾ ಕಡಿಮೆ. ಅದರ ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಅಹಿಂದ ವೋಟ್ ಬ್ಯಾಂಕ್ ಅವರ ಜೊತೆಗಿದೆ. ಹೆಚ್ಚು ಕಡಿಮೆ 100 ರಿಂದ 120 ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟಿಗೆ ಪ್ರಭಾವವನ್ನು ಬೀರುವಂತ ಅಹಿಂದ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯನವರ ಜೊತೆಗಿದೆ ಎನ್ನುವಂತ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಮಟ್ಟಿಗೆ ನಾಯಕ, ಅಂದ್ರೆ ದೊಡ್ಡ ಮಟ್ಟಿಗೆ ಗುರುತಿಸಿಕೊಂಡಿರುವಂತ ನಾಯಕ, ಶಾಸಕರ ಬಲ ಇರುವಂತ ನಾಯಕ, ಜನಬಲ ಇರುವಂತ ನಾಯಕ. ಹೀಗಾಗಿ ಸಿದ್ದರಾಮಯ್ಯನವರನ್ನ ಶೇಕ್ ಮಾಡೋದು ಅಥವಾ ಡಿಸ್ಟರ್ಬ್ ಮಾಡೋದು ಕಷ್ಟ ಎನ್ನುವಂತ ಮನಸ್ಥಿತಿಯಲ್ಲಿ ಇದ್ದಾರೆ. ಹಾಗಾದ್ರೆ DK ಶಿವಕುಮಾರ್ ಅವರಿಗೆ ಏನು ಮಾಡ್ತಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, DK ಶಿವಕುಮಾರ್ ಅವರಿಗೆ ಈ ಅವಧಿ ಮುಗಿಯುವವರೆಗೂ ಕೂಡ KPCC ಅಧ್ಯಕ್ಷ ಸ್ಥಾನ ಹಾಗೆ DCM ಸ್ಥಾನವೂ ಕೂಡ ಕಂಟಿನ್ಯೂ ಆಗುತ್ತೆ. ಅವ್ರ ವಿಚಾರದಲ್ಲಿ ಯಾರು ಮೂಗು ತೋರಿಸೋದಿಲ್ಲ ಎನ್ನುವ ರೀತಿಯಲ್ಲಿ. ಹಾಗೆ 2028ರ ಚುನಾವಣೆಯ ನೇತೃತ್ವ DK ಶಿವಕುಮಾರ್ಗೆ, ಹಾಗೆ 2028ರ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ನೀಡುವಂತ ಸಂದರ್ಭದಲ್ಲೂ ಕೂಡ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ DK ಶಿವಕುಮಾರ್ ಅವರಿಗೆ ಎನ್ನುವ ರೀತಿಯಲ್ಲಿ ಒಂದು ಸಂಧಾನ ಸೂತ್ರವನ್ನ ಹೆಣೆಯಲಾಗುತ್ತೆ ಎನ್ನುವಂತ ಮಾತುಗಳು ಈಗ ಬಲವಾಗಿ ಕೇಳಿ ಬರ್ತಾ ಇದೆ. ಅದಕ್ಕೂ ಏನಾದ್ರೂ DK ಶಿವಕುಮಾರ್ ಒಪ್ಪಿಲ್ಲ ಅಂತ ಆದ್ರೆ, ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪಿದ್ದಾರೆ, ಅವನ್ನ ಇಳಿಸಲೇಬೇಕು ಅಂತ ಹಠಕ್ಕೆ ಬಿದ್ದು ಬಿಟ್ರೆ, ಅತ್ತ ಸಿದ್ದರಾಮಯ್ಯನವರು ಏನಾದ್ರೂ ನಾನು ಕುರ್ಚಿ ಬಿಟ್ಕೊಡ್ತೀನಿ ಆದ್ರೆ DK ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಕೊಡ್ಬಾರ್ದು ಅಂತ ಹಠಕ್ಕೆ ಬಿದ್ರೆ, ಇಬ್ಬರ ಜಗಳ ಮೂರನೇವರಿಗೆ ಲಾಭ ಎನ್ನುವ ರೀತಿಯಲ್ಲಿ ದಲಿತ ಮುಖ್ಯಮಂತ್ರಿಯ ಚರ್ಚೆ ಜೋರಾಗಿ ನಡೀತಾ ಇದೆ. ಒಂದು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಪಟ್ಟ ಸಿಗಬಹುದು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪಟ್ಟ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ 2013ರಲ್ಲಿ ಪರಮೇಶ್ವರ್ ಆಗಬೇಕಾಗಿತ್ತು, ಆದ್ರೆ ಸೋತೋಗ್ಬಿಟ್ರು ಕೋಟಗೆರೆಯಲ್ಲಿ, ಅವಕಾಶ ತಪ್ಪಿಸ್ಕೊಂಡ್ಬಿಟ್ರು. ಇತ್ತ ಮಲ್ಲಿಕಾರ್ಜುನ ಖರ್ಗೆ 2009ರಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇದ್ರು, ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರು. ರಾಜ್ಯ ರಾಜಕಾರಣದಲ್ಲಿ ಇದ್ದಿದ್ರೆ ಮುಖ್ಯಮಂತ್ರಿ ಆಗ್ತಾ ಇದ್ರು. ಹೀಗಾಗಿ ಅಂತ ಅವಕಾಶ ತಪ್ಪು ಹೋಗ್ಬಿಡ್ತು. ಹೀಗಾಗಿ ಇವರಿಬ್ಬರಲ್ಲಿ ಯಾರಾದ್ರೊಬ್ರು ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆನ ಕೂಡ ನಾವು ಈ ಸಂದರ್ಭದಲ್ಲಿ ತಳ್ಳಿ ಹಾಕುವಂತಿಲ್ಲ. ಒಂದು ವೇಳೆ ಇಷ್ಟು ಬೆಳವಣಿಗೆ ಆಗಿದೆ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.